ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿನೀತಾ ವಿಜಯ್ ಕುಮಾರ್ ಮಿನಿ ಬ್ಲಾಗ್. ಇದು ಶುಕ್ರವಾರದ ಮಿನಿ ಬ್ಲಾಗ್ ಆಗಿರುತ್ತೆ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇನ್ನು ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ಅಯ್ಯಪ್ಪ ಸ್ವಾಮಿಗೆ ವಿಜಯ್ ಹೋಗಿದ್ರು. ಇವತ್ತು ಶುಕ್ರವಾರ ಬರ್ತಾ ಇದ್ದಾರೆ. ಆಲ್ಮೋಸ್ಟ್ 11:30 ಆಗಿದೆ ಬೆಳಿಗ್ಗೆ. ಇವಾಗ ಒಂದು 12 o'clock ಅಷ್ಟರಲ್ಲಿ ಬರ್ತೀನಿ ಅಂತ ಹೇಳಿದರೆ. ಸೊ ಪಾಪುನು ತುಂಬ ದಿನ ಆಗಿತ್ತು ಅವ್ರ ಅಪ್ಪನ ನೋಡಿ. ಯಾವ ಥರ ರಿಯಾಕ್ಟ್ ಮಾಡ್ತಾನೆ ಅನ್ನೋದು ಗೊತ್ತಿಲ್ಲ. ತುಂಬ ದಿನ ಅಂದರೆ ಒಂದು 3 days ಆಗಿತ್ತು. ಸೊ ಅವನು ಫ್ರೆಶ್ ಆಗಿ ರೆಡಿ ಆಗಿದ್ದಾನೆ. ಅವ್ರ ಪಪ್ಪಂಗೆ ವೆಯ್ಟ್ ಮಾಡ್ತಿದ್ದಾನೆ. ನೋಡೋಣ ಒಂದು ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದನ್ನ ನಾನು ವಿಡಿಯೋ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಅವ್ನು ಇಷ್ಟು ದಿನ ಅವ್ರ ಅಪ್ಪನ ಬಿಟ್ಟು ಇರಲಿಲ್ಲ. ಸೊ ಅವ್ನ ರಿಯಾಕ್ಷನ್ ಹೆಂಗಿರುತ್ತೆ ಅನ್ನೋದನ್ನ ನಾನು ನೋಡ್ಕೋಬೇಕು ಇವತ್ತು. ಇನ್ನು ಶಬರಿಮಲೆಯಿಂದ ಬರೋವರೆಗೂ ದೀಪ ಉರಿತಾನೆ ಇರಬೇಕು ಅಂತ ಹೇಳಿದಲ್ವಾ. ಸೊ ಡೈಲಿ ನಾನು ಆ ದೀಪನ ನೋಡ್ಕೊತಾ ಇದ್ದೆ. ಬೆಳಿಗ್ಗೆ ಸಂಜೆ ಫ್ರೆಶ್ ಆಗಿ ದೀಪ ಹಚ್ಚಿ ಪೂಜೆ ಮಾಡ್ಕೊಂಡಿದ್ದೆ. ಸೊ ಇವತ್ತು ಅವ್ರು ಬಂದು ಪೂಜೆ ಮಾಡೋವರೆಗೂ ಅದು ಉರಿತಾ ಇರಬೇಕು. ನೋಡೋಣ, ನೆಕ್ಸ್ಟ್ ಹೇಳ್ತಾ ಇದ್ದೀನಿ. ಬಂದ ತಕ್ಷಣ ಕಂಟಿನ್ಯೂ ಮಾಡ್ತೀನಿ. ಇನ್ನೂ ನಾವು ವೆಯ್ಟ್ ಮಾಡ್ತಾ ಇದ್ದಂಗೆ ವ್ಯಾನ್ ಬಂತು. ವ್ಯಾನಲ್ಲೆಲ್ಲ ಸ್ವಾಮಿ ಅಯ್ಯಪ್ಪ ಅಂತೆಲ್ಲ ಹೇಳ್ಕೊಂಡು ಬರ್ತಾಯಿದ್ರು. ನನ್ನ ಮಗ ವ್ಯಾನ್ ನೋಡಿದ ತಕ್ಷಣ ಆಚೆ ಬಂದು ನಿಂತ್ಕೊಬಿಟ್ಟ. ಫಸ್ಟು ಶಿಸ್ತಾಗಿ ಮಹೇಶಣ್ಣ ಎಲ್ಲ ಲಗೇಜ್ನು ತೊಗೊಂಡು ಕೆಳಗಡೆ ಇಳಿದ್ಬಿಟ್ಟು ಲಗೇಜ್ ಶಿಫ್ಟ್ ಮಾಡ್ಕೊತಾಯಿದ್ರು. ಇನ್ನು ಒಬ್ಬೊಬ್ಬರೇ ಇಳ್ಕೊಂಡು ಬಂದು ನಿಂತ್ಕೊಂಡಿದ್ರು ಅಲ್ಲೇ. ಇನ್ನು ನನ್ನ ಮಗನಿಗೆ ಆಟ ಸಾಮಾನು ತಂದಿದ್ರು ಅಂತ ಹೇಳ್ಬಿಟ್ಟು ಭೂವಿ ತಂದುಕೊಟ್ಟ. ಸೊ ಅವ್ನು ಫಸ್ಟ್ ನೋಡ್ತಾ ಇದ್ದ ಎಲ್ಲ ಬಂದ್ರಲ್ಲ, ಯಾರು ಬಂದರು ಹೆಂಗೆ ಅಂತ. ಇನ್ನು ಅವರಪ್ಪನ ನೋಡ್ಬಿಟ್ಟು ದೂರನೇ ನಿಂತ್ಕೋತಾ ಇದ್ದ. ಜಾಸ್ತಿ ದಿನ ಆಗಿತ್ತು. ಫುಲ್ ಖುಷಿಗೇ ಅರ್ಧ ಹಂಗೆ ನಿಂತ್ಕೊಂಡು ನೋಡ್ತಾ ಇದ್ದ. ಮನೆ ಒಳಗಡೆನೇ ಬರಲಿಲ್ಲ ಅವನು. ಅವರಪ್ಪ ಬರೋವರೆಗೂ ಅವನು ಆಚೆನೇ ನಿಂತಿದ್ದ. ಫುಲ್ ಬಿಸಿಲಾದ್ರೂ ಹಂಗೆ ಇದು ಮಾಡ್ತಿದ್ದ. ಇನ್ನು ಆಟ ಸಾಮಾನು ತಂದಿರೋದ್ರಲ್ಲಿ ಒಂದು 5 ನಿಮಿಷ ಅಷ್ಟೇ ಅದ್ರಲ್ಲಿ ಆಟ ಆಡಿದ್ದು. ಇನ್ನು ಅವರು ಲಗೇಜ್ ಎಲ್ಲ ಒಂದು ಕಡೆಗೆ ಶಿಫ್ಟ್ ಮಾಡಿ ಇಟ್ಕೊಂಡ್ರು ಫಸ್ಟು. ಆ ಗ್ಯಾಪಲ್ಲೇ ಈ ಹುಡುಗರೆಲ್ಲ ಪಾಪು ಜೊತೆ ಆಟ ಆಡ್ತಾಯಿದ್ರು. ವಾಟ್ರ್ ಗನ್ ಇಟ್ಕೊಂಡು ಆಟ ಆಡ್ತಾಯಿದ್ರು. ಇನ್ನು ನೆಕ್ಸ್ಟು ಲಗೇಜೆಲ್ಲ ಇಳಿಸಾದ್ಮೇಲೆ ಅವ್ರು ಜಪ ಮಾಡ್ತಿದ್ದ ಜಾಗಕ್ಕೆ ಹೋಗಿ ದೀಪ ನೋಡಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಎಲ್ಲರೂ ಮನೆಗೆ ಬಂದರು. ಸೊ ವಿಜಯ ಮನೆಗೆ ಈಡಿಗಾಯಿ ಹೊಡೆದ್ಬಿಟ್ಟು ಒಳಗಡೆ ಬಂದರು ಫಸ್ಟು. ಆಮೇಲೆ ಪ್ರಸಾದದ ಬ್ಯಾಗ್ ಇಟ್ಬಿಟ್ಟು ದೀಪ ನೋಡಿ ದೀಪಕ್ಕೆ ಕೈ ಮುಗಿದು ನಮಸ್ಕಾರ ಮಾಡಿಕೊಂಡು ಇನ್ನೂ ಸ್ವಲ್ಪ ವಿಜಿನೂ ರೆಸ್ಟ್ ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು ಅವ್ರನ್ನೇನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿಲ್ಲ. ಜರ್ನಿ ಮಾಡ್ಕೊಂಡು ಬಂದಿದ್ರು ಅಂಥೇಳಿ. ಇನ್ನು ಸಂಜೆ ಮೇಲೆ ಮಹೇಶ್ ಅಣ್ಣ ಅವ್ರ ಮನೆಗೆ ಹೋಗಿದ್ದೆ. ಅಕ್ಕ ತುಂಬ ದಿನದಿಂದ ಕರೀತಾಯಿದ್ರು. ಸೊ ಪಾಪುನು ಎತ್ಕೊಂಡು ಹೋಗಿದ್ದೆ. ಅವ್ರಿಗೂ ಸ್ವಲ್ಪ ಚೇಂಜಸ್ ಇರುತ್ತೆ ಅಂತ ಹೇಳಿ ಅವರ ಅತ್ತಿಗೆ ಕೂಡ ಬಂದಿದ್ದರು. ಅವ್ರ ಅತ್ತಿಗೆ ಮಕ್ಕಳು ಎಲ್ಲ ಇದ್ದರು. ಪಾಪಂಗೆ ಆಟ ಆಡೋಕ್ಕೆಲ್ಲ ಫ್ರೆಂಡ್ಸ್ ಇದ್ದರು. ಇನ್ನು ನಾನು ಅಲ್ಲೇ ಬ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಅವ್ರು ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಆಮೇಲೆ ನನ್ನ ಬ್ಲಾಗ್ಗೆ ಹಾಯ್ ಕೂಡ ಹೇಳಿದ್ರು. ನಂಗೆ ನಿಜವಾಗ್ಲೂ ಖುಷಿ ಆಯಿತು ಅವ್ರ ಸಪೋರ್ಟ್ ನೋಡಿ. ಆಮೇಲೆ ಅಲ್ಲೇ ಒಂದು ಸಣ್ಣ ವಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿರೋ ಪ್ಲೇಸ್ಗೆಲ್ಲ ಕರ್ಕೊಂಡೋಗಿದ್ರು. ನಿಜವಾಗ್ಲೂ ನಮ್ಮ ಊರಲ್ಲಿ ಈ ಥರ ಎಲ್ಲ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ನನಗೆ ಹೊಸ ಕಟ್ಟೆ ಮಾಡಿರೋದು ಅದೆಲ್ಲ ಗೊತ್ತಿರಲಿಲ್ಲ. ಅದೆಲ್ಲ ವೀಡಿಯೋ ಮಾಡ್ಕೊಂಡು ಬಂದೆ. ನವಿಲುಗಳು ಕೂಡ ಇದ್ದೋ, ಆ್ಯಕ್ಚುಲಿ ತುಂಬ ದೂರ ಇದ್ದೋ, ಅದರಿಂದ ನಾನು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಅಲ್ಲೇ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿ ಶಂಖಪುಷ್ಪ ಹೂ ಸಿಕ್ತು. ಅದನ್ನು ಮನೆಗೆ ತೊಗೊಂಡು ಬಂದು ಅಕ್ಕ ಅದರಲ್ಲಿ ಟೀ ಮಾಡಿಕೊಟ್ಟಿದ್ರು. ಇವಾಗಲೂ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿ. ಆ್ಯಂಡ್ ಇದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ ಅಂತ ಹೇಳಿಬಿಟ್ಟು ಈ ಟೀನ ಮಾಡಿಕೊಟ್ಟಿದ್ರು. ಇನ್ನು ಅಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾನು ಮನೆಗೆ ಬಂದೆ. ಐ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.